ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ತಮಗೆಲ್ಲರಿಗೂ ಅರುಣಾಶ್ರೀ ಕಿಚನ್ ಸೈನ್ ಬ್ಲಾಗ್ಸ್ಗೆ ಸುಸ್ವಾಗತ. ಸೀರೆ ಸಿಂಪಲ್ ಆಗಿರಲಿ, ದುಬಾರಿ ಇರಲಿ, ಸಿಲ್ಕ್ ಆಗಿರಲಿ ಅಥವಾ ಡಿಸೈನರೇ ಆಗಿರಲಿ, ಯಾವುದೇ ಥರ ಸೀರೆ ಇರಲಿ, ಆದರೆ ಇದರ ಗ್ರ್ಯಾಂಡ್ ಲುಕ್ ಕೊಡೋದು ಮಾತ್ರ ಆ ಸೀರೆಗೆ ಗೊಂಡೆ ಕಟ್ಟಿದಾಗ. ಸೊ ಫ್ರೆಂಡ್ಸ್, ತಡೋ ಮಾಡೋದು ಬೇಡ, ಸೀರೆಗೆ ಗೊಂಡೆ ಕಟ್ಟೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲೇ ತುಂಬ ಈಸಿಯಾಗಿ ಸೀರೆಗೆ ಗೊಂಡೆಯನ್ನು ಕಟ್ಬೋದು. ನೀವು ಟ್ರೈ ಮಾಡಿ. ಮೊದಲೇ ಬಾರಿಗೆ ಈ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಾನು ಸಿಲ್ಕ್ ಸೀರೆಗೆ ಗೊಂಡೆಯನ್ನು ಕಟ್ತಾ ಇದ್ದೀನಿ. ಸೀರೆಗೆ ಗೊಂಡೆ ಕಟ್ಟಲಿಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್: ಗೋಲ್ಡ್ ಜರಿ ಒಂದು, ಸಿಲ್ಕ್ ಥ್ರೆಡ್ಸ್ 2 ಕಲರ್ ತೊಗೊಂಡಿದ್ದೀನಿ, ಒಂದು ಗೋಲ್ಡ್ ಕಲರ್ ಮತ್ತೊಂದು ಪಿಂಕ್ ಕಲರ್, ಮತ್ತು ಗೋಲ್ಡ್ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ. 2 ಥರ ನೀಡಲ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ, ಒಂದು ದೊಡ್ಡದು ಒಂದು ಚಿಕ್ಕದು. ಅದೇ ರೀತಿ ಒಂದು ಫೆವಿಕಾಲ್ ಅಥವಾ ಗಮ್ಮನ್ನು ಯೂಸ್ ಮಾಡ್ಕೋಬೋದು. ಮೆಜರಿಂಗ್ ಟೇಪ್ ಒಂದು ಅಳತೆ ಹಾಕಲಿಕ್ಕೆ, ಒಂದು ಚಾಕ್ ಮಾರ್ಕ್ ಮಾಡಲಿಕ್ಕೆ ಮತ್ತು ಥ್ರೆಡ್ ಕಟ್ ಮಾಡಲಿಕ್ಕೆ ಒಂದು ಕಟ್ಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಗೊಂಡೆ ಹಾಕೋದನ್ನು ನೋಡೋಣ. ಈಗ ನಾನು 100 ಎಳೆ ದಾರವನ್ನು ಸುತ್ಕೊಳ್ತಾ ಇದ್ದೀನಿ. ಒಂದು ಸ್ಟಡಿ ಕಾರ್ಡ್ಬೋರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಕ್ಲಿಪ್ ಬೋರ್ಡ್ ಸಹಾಯದಿಂದನೂ ಮಾಡ್ಕೋಬೋದು. ಈ ರೀತಿಯಾಗಿ ನಾನು 100 ಎಳೆಯನ್ನು ಸುತ್ಕೊಳ್ತಾ ಇದ್ದೀನಿ. ಈ 100 ಎಳೆಯನ್ನು ನಾವು ತೊಗೊಂಡ್ರೆ ಅದರಲ್ಲಿ ಡಬಲ್ ಆಗುತ್ತೆ, ಅಂದರೆ 200 ಎಳೆ ಗೊಂಡೆ ಆಗುತ್ತೆ. ಸ್ವಲ್ಪ ಸೈಜ್ ದಪ್ಪ ಬೇಕಾಗಿದೆ, ಹಾಗಾಗಿ ಇದನ್ನು 100 ಎಳೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಸೈಜ್ ಯಾವ ರೀತಿ ಬೇಕೋ ಆ ರೀತಿ ಎಳೆಯನ್ನು ನೀವು ಹಾಕ್ಕೊಳ್ಬೋದು. ಇದಕ್ಕೆ 100 ಎಳೆಯನ್ನು ಹಾಕ್ಕೊಂಡು ಇದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು 100 ಎಳೆ ಆಗಿದೆ. ಸೊ ಈ ರೀತಿ ಕಟರ್ ಸಹಾಯದಿಂದ ಈ ರೀತಿ ಸಿಲ್ಕ್ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನಾನೀಗ ಸಿಲ್ಕ್ ಸೀರೆಗೆ ಯಾವುದೇ ರೀತಿ ಸೂಜಿಯನ್ನು ಯೂಸ್ ಮಾಡಿ ಗೊಂಡೆಯನ್ನು ಹಾಕ್ತಾ ಇಲ್ಲ. ನೋಡಿ, ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಈಗ ಎಲ್ಲ ಎಳೆಗಳನ್ನು ಸಮವಾಗಿ ಜೋಡಿಸ್ಕೊಂಡು ಈಗ ಇದಕ್ಕೆ ನಾನು ಫೆವಿಕಲನ್ನು ಅಂಟಿಸ್ತಾ ಇದ್ದೀನಿ. ಸೊ ಈ ರೀತಿ ಅಂಟಿಸೋದ್ರಿಂದ ಥ್ರೆಡ್ಗಳು ಯಾವುದೇ ರೀತಿ ಎಳೆಯಾಗಿ ಉಚ್ಚಿ ಹೋಗೋದಿಲ್ಲ. ಒಂದೇ ಸಮಾನವಾಗಿ ನೀವು ಯಾವಾಗಲಾದರೂ ಯೂಸ್ ಮಾಡಿದರೂ ಇದೇ ಥರನೇ ಇರುತ್ತೆ, ಎಲ್ಲಿನೂ ಚಿಕ್ಕು ಬೀಳೋದಿಲ್ಲ. ಸೊ ಈ ಟೆಕ್ನಿಕನ್ನು ಯೂಸ್ ಮಾಡಿ, ತುಂಬ ಈಸಿ ಆಗುತ್ತೆ, ಸಿಂಪಲ್ ಕೂಡ ಆಗುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನಂತರ ನಾನು ಈಗ 10 ಎಳೆ ಸಿಲ್ಕ್ ದಾರವನ್ನು ಒಂದು ಸೂಜಿ ಸಹಾಯದಿಂದ ದಾರವನ್ನು ಏರಿಸ್ಕೊಳ್ತಾ ಇದ್ದೀನಿ. ನೋಡಿ, 10 ಎಳೆ ತೊಗೊಳ್ತಾ ಇದ್ದೀನಿ. ಇದು ನಾವು ಡಬಲ್ ಮಾಡಿದರೆ 20 ಎಳೆ ಆಗುತ್ತೆ. ಸೊ ಈ ರೀತಿಯಾಗಿ ಸೂಜಿಯಿಂದ, ದೊಡ್ಡದಾಗಿರೋ ಸೂಜಿಯಲ್ಲಿ ನಾನು 10 ಎಳೆ ದಾರವನ್ನು ಏರಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ದಾರವನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಮಗೆ ಎಷ್ಟು ಥರ ಬೇಕು ಅಂತಂದರೆ, ಈಗ 10 ಎಳೆ ದಾರ ಒಂದು, ಮತ್ತು ಜರಿಗೆ ಒಂದು ಸೂಜಿ, ಮತ್ತು ಈ 2 ಕಲರ್ನ ಯೂಸ್ ಮಾಡಿದ್ದೀನಿ, ಒಂದು ಪಿಂಕ್ ಕಲರ್ ಮತ್ತು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡನ್ನು ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಸೀರೆ ಗೊಂಡೆಯನ್ನು 2 ಗಂಟೆಯಲ್ಲೇ ಮುಗಿಸ್ಕೋಬೋದು. ಈ ಸಿಲ್ಕ್ ಸೀರೆ 2 ಕಲರ್ ಇರೋದ್ರಿಂದ ನಾನು 2 ಕಲರ್ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಪಿಂಕ್ ಕಲರ್ ಒಂದು ಮತ್ತು ಇನ್ನೊಂದು ಗೋಲ್ಡ್ ಕಲರನ್ನು. ಸೊ ನೋಡಿ, ಮೊದಲಿಗೆ ಮೆಜರಿಂಗ್ ಟೇಪಿಂದ ನಾನು 1 ಇಂಚನ್ನು ಚಾಕ್ ಸಹಾಯದಿಂದ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹತ್ತಿರನೂ ಬೇಡ, ತುಂಬ ದೂರನೂ ಬೇಡ. ಸೊ ಹಾಗಾಗಿ 1 ಇಂಚ್ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡ ನಂತರ ಗೊಂಡೆಯನ್ನು ಹಾಕೋಣ. ಈಗ 10 ಎಳೆ ದಾರದ ಸೂಜಿ ಇದೆಯಲ್ಲ, ಅದಕ್ಕೆ ನಾನೀಗ ಗೋಲ್ಡನ್ ಬೀಡನ್ನು ಹೇರಿಸಿದ್ದೀನಿ. ಸೊ ಹೀಗಾಗಿ ಮಾರ್ಕ್ ಮಾಡಿದ ಸ್ಥಳದಲ್ಲಿ ನಾವು ಸೂಜಿ ಸಹಾಯದಿಂದ ಈ ರೀತಿ ಒಳಗಿಂದ ಹೊರಗಡೆ ತಗೋಬೇಕು. ನಂತರ ಈ ಬೀಡನ್ನ ಒಳಗಡೆ ಹೊಯ್ದು ಸೂಜಿನ ಹೊರಗಡೆ ತಗೋಬೇಕು. ನೋಡಿ, ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಮಾಡಿ ಸೊ ಟೈಟಾಗಿ ಎಳ್ಕೋಬೇಕು. ಸೊ ನಮಗೆ ಎಷ್ಟು ಉದ್ದ ಬೇಕು ಅಂದರೆ ಸುಮಾರು 2 ಇಂಚಷ್ಟು ಉದ್ದನ್ನು ನಾವು ಬಿಡಬೇಕಾಗುತ್ತೆ, ಯಾಕಂದರೆ ಇದಕ್ಕೆ ಗಂಟು ಹಾಕೋಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ 2 ಇಂಚಷ್ಟು ದಾರವನ್ನು ಬಿಟ್ಕೊಂಡು ಕಟ್ ಮಾಡಿ ನಂತರ ಈ ರೀತಿ ಸುತ್ಕೊಳ್ಳಿ, ಯಾಕಂದರೆ ಯಾವುದೇ ರೀತಿ ಎಳೆಗಳು ಹೊರಗೆ ಬರಬಾರ್ದು ಅನ್ನೋಗೋಸ್ಕರ ಈ ರೀತಿ ಸುತ್ಕೊಂಡು ನಾನು ಗಂಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಗಂಟು ಹಾಕಿ ಟೈಟಾಗಿ ಎಳ್ಕೋಬೇಕು. ಸೊ ಈ ರೀತಿ ಮಾಡಿದರೆ ಬೀಡ್ ಒಂದು ರೆಡಿ ಆಯಿತು. ಸೊ ಇದೇ ಥರ ಎಲ್ಲ ಮಾರ್ಕ್ ಮಾಡಿದ್ದೀವಲ್ಲ, ಇದೇ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸೂಜಿಗೆ ಗೋಲ್ಡನ್ ಬೀಡನ್ನು ಏರಿಸ್ಕೋಬೇಕು. ನಂತರ ಒಳಗಡೆಯಿಂದ ಸೂಜಿಯನ್ನು ಈ ರೀತಿ ತೊಗೊಂಡು ನಂತರ ಈ ಬೀಡ್ಸ್ ಒಳಗಡೆ ನಾವು ಸೂಜಿಯನ್ನು ಹಾಕಿ ಒಳಗಡೆಯಿಂದ ಹೊರಗೆ ತೆಗಿಬೇಕು. ಸೊ ಈ ರೀತಿ ತೆಗೆದು ನಂತರ ಈ ಏನು ಗುಂಡಿ ಇದೆಯಲ್ಲ ಸ್ವಲ್ಪ ಮೇಲ್ಗಡೆ ಏರಿಸಿ ಸ್ವಲ್ಪ ದಾರವನ್ನು ಬಿಟ್ಕೊಂಡು ಕಟ್ ಮಾಡಿ ನಂತರ ಈ ರೀತಿ ಸುತ್ತಿ ಗಂಟನ್ನು ಹಾಕಬೇಕು. ಸೊ ಈ ರೀತಿ ಗಂಟು ಹಾಕೋದ್ರಿಂದ ಯಾವುದೇ ರೀತಿ ಈ ಬೀಡ್ ಏನು ಇರುತ್ತಲ್ಲ ಸೊ ಉಚ್ಚಿ ಬಿಡೋದಿಲ್ಲ. ಸೊ ನಾನೀಗ ಸೀರೆ ಗೊಂಡೆಗೆ ಈ ಬೀಡ್ನ ಸಹಾಯದಿಂದ ಗೊಂಡೆಯನ್ನು ಹಾಕ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿರುತ್ತೆ ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನೋಡಿ, ಈ ರೀತಿಯಾಗಿ ನೀವು ಎಲ್ಲ ಕಡೆ ಗೊಂಡೆಯನ್ನು ಹಾಕೋಬೋದು. ಸೊ
ಇನ್ನೊಂದು ಸರಿ ಗೊತ್ತಾಗಿಲ್ಲ ಅಂದರೆ ಈ ರೀತಿ ನೋಡ್ಕೊಳ್ಳಿ. ಸೊ ಮೊದಲಿಗೆ ಒಳಗಡೆಯಿಂದ ಸೂಜಿಯನ್ನು ತೊಗೊಳ್ತಾ ಇದ್ದೀನಿ. ಮೊದಲೇ ಬೀಡನ್ನು ಏರ್ಸ್ಕೊಂಡಿದ್ದೀನಿ. ನಂತರ ಏರ್ಸ್ಕೊಂಡ ನಂತರ ಈ ಸೂಜಿಯನ್ನು ಬೀಡ್ನೊಳಗಿಂದೆ ಮತ್ತೆ ಹೊರಗಡೆ ತಕ್ಕೋಬೇಕು. ಸೊ ಈ ತಕ್ಕೊಂಡಾದ ನಂತರ ಇದನ್ನು ನಾವು 2 ಇಂಚಿನಷ್ಟು ದಾರವನ್ನು ಬಿಟ್ಕೊಂಡು ನಂತರ ಗಂಟನ್ನು ಹಾಕಬೇಕಾಗುತ್ತೆ. ಸೊ ಈ ನೀವು ಕಲರ್ ಕಾಂಬಿನೇಷನನ್ನು ನೀವು ಯಾವ ರೀತಿ ಆದರೂ ಮಾಡ್ಕೋಬೋದು. ಸೀರೆ ಕಾಂಟ್ರಾಸ್ಟ್ ಆಗಿರೋ ರೀತಿ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಎಲ್ಲ ಇದು ಪಿಂಕ್ ಕಲರನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪಿಂಕ್ ಮತ್ತು ಗೋಲ್ಡ್ ಕಲರ್ ದಾರವನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಕಟ್ ಮಾಡಿಕೊಂಡು ಗಂಟನ್ನು ಹಾಕೋಬೇಕು. ಸೊ ಈ ಸಿಲ್ಕ್ ಸೀರೆ ಆಗಲಿ ಅಥವಾ ಗ್ರ್ಯಾಂಡ್ ಸೀರೆ ಆಗಬೇಕು ಅಂದರೆ ನೀವು ಈ ರೀತಿ ಸೀರೆಗೆ ಗೊಂಡೆಯನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕಟ್ಕೋಬೋದು. ಸೊ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ರೀತಿ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡೋದ್ರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಒಳ್ಳೆ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಎಲ್ಲನೂ ನಾನು ಬೀಡ್ಸಿಂದ ಮೊದಲು ಗಂಟನ್ನು ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು 100 ಎಳೆ ದಾರವನ್ನು ಸಿಲ್ಕ್ ಥ್ರೆಡ್ ಏನು ಮಾಡ್ಕೊಂಡು ಇಟ್ಟಿದ್ವಲ್ಲ, ಈಗ ಅದನ್ನು ನಾನು ಈ ಬೀಡನ್ನು ಸ್ವಲ್ಪ ಮೇಲಕ್ಕೆ ಏರಿಸಿ, ಸ್ವಲ್ಪ ಜಾಗ ಇರುತ್ತೆ ಅದರಿಂದ ನಾವು ಒಳಗಡೆ ಏನು ಫೆವಿಕಾಲ್ ಹಚ್ಚಿರ್ತೀವಲ್ಲ ಅದು ಗಟ್ಟಿಯಾಗಿರುತ್ತೆ. ಅದರ ಸಹಾಯದಿಂದ ನಾವು ಈ ಬೀಡ್ನ ಒಳಗಡೆಯಿಂದ ನಾವು ದಾರವನ್ನು ತೆಕ್ಕೊಂಡು ಈ ರೀತಿ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಯಾವುದೇ ರೀತಿ ಸೂಜಿ ಬೇಕಾಗೋಲ್ಲ. ಸೊ ನಾವು ಮಾಡ್ಕೊಂಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ ಫೆವಿಕಾಲ್ ಹಚ್ಕೊಂಡಿದ್ದಾಗ ಅದೇನು ಗಟ್ಟಿಯಾಗಿರುತ್ತಲ್ಲ ಅದು ಯಾವುದೇ ರೀತಿ ಎಳೆ ಉಚ್ಚೋದಿಲ್ಲ. ಕೊನೆಯಲ್ಲಿ ಈ ರೀತಿಯಾಗಿ ಮಾಡಿ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಸೈಜನ್ನು ಇಟ್ಕೋಬೇಕು. ಇಟ್ಕೊಂಡು ನಂತರ ಈ ಒಂದು ಜರಿ ಥ್ರೆಡ್ ಏನು ತೊಗೊಂಡಿದ್ದೀವಲ್ಲ ಆ ಜರಿ ಥ್ರೆಡ್ಡನ್ನು ಸೂಜಿಯ ಸಹಾಯದಿಂದ ನಾವು ಗಂಟನ್ನು ಹಾಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ಉದ್ದಕ್ಕೆ ದಾರವನ್ನು ಬಿಡಬೇಕು. ನಂತರ ನಾವು ಸೂಜಿ ಗುಂಡಿ ಏನು ಹಾಕ್ತೀವಲ್ಲ ಅದೇ ರೀತಿ ಇದಕ್ಕೆ ನಾವು ದಾರವನ್ನು ಕಟ್ಟಬೇಕಾಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಕಟ್ತಾ ಇದ್ದೀನಿ. ಸೊ ಇದನ್ನು ಒಂದು 5 ಟೈಮ್ಸ್ ಈ ರೀತಿ ಸುತ್ತಿ ಕಟ್ಟಬೇಕು. ಯಾವುದೇ ರೀತಿ ಎಳೆಗಳು ಇದರಿಂದ ಉಚ್ಚೋದಿಲ್ಲ. ಸೊ ನೋಡಿ, ಈ ರೀತಿಯಾಗಿ ಟೈಟಾಗಿ ನಾನು ಈ ರೀತಿಯಾಗಿ ಗಂಟನ್ನು ಹಾಕೋಬೇಕು. ಸೊ ನಾನು ಇಲ್ಲಿ ಕಾಂಟ್ರಾಸ್ಟ್ ಸಲುವಾಗಿ ಪಿಂಕ್ ಕಲರ್ ಮತ್ತು ಗೋಲ್ಡ್ ಕಲರನ್ನು ಗೊಂಡೆಯನ್ನು ಹಾಕ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ಒಂದೇ ಕಲರ್ ಬೇಡ ಅಂತ ಹೇಳಿ 2 ಕಲರಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಸೀರೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ರೀ. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಕಲರ್ ಕಾಂಟ್ರಾಸ್ಟ್ ಕೂಡ ಮಾಡ್ಕೋಬೋದು. ಸೊ ಸೀರೆ ಮ್ಯಾಚ್ ಆಗೋ ರೀತಿಯಲ್ಲಿ ಮಾಡಿಕೊಂಡ್ರೆ ಸೀರೆಗೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ರೀತಿ ಆದ ನಂತರ ಈಗ ಸೂಜಿಯನ್ನು ಹಿಂದ್ಗಡೆ ತೊಗೊಂಡು ಮತ್ತೆ ಗಂಟನ್ನು ಹಾಕ್ಕೊಳ್ಬೇಕಾಗ್ತದೆ. ಸೊ ಈ ರೀತಿ ಹಿಂದ್ಗಡೆ ಬಂದು ಸೂಜಿಗೆ ಗಂಟನ್ನು ಹಾಕಿ ಸುಮಾರು 2ರಿಂದ 3 ಗಂಟೆ ಹಾಕಿದರೆ ಟೈಟ್ ಆಗುತ್ತೆ. ಸೊ ನಾನು ಇದಕ್ಕೆ ಸುಮಾರು 2ರಿಂದ 3 ಗಂಟನ್ನು ಹಾಕ್ಕೊಂಡಿದ್ದೀನಿ. ಹಾಕೊಂಡ ನಂತರ ಇದನ್ನು ಕೊನೆಯಲ್ಲೇ ಕಟ್ ಮಾಡಬಾರ್ದು ದಾರವನ್ನು. ಸೊ ನಮಗೆ ಗೊಂಡೆ ಸೈಜ್ ಎಷ್ಟು ಬೇಕಲ್ಲ ಅಷ್ಟು ಉದ್ದದಲ್ಲಿ ಇದನ್ನು ಕೂಡ ಅದೇ ಸೈಜಲ್ಲಿ ಕಟ್ ಮಾಡಬೇಕಾಗುತ್ತೆ. ನಾನು ಸುಮಾರು 1 ಇಂಚಷ್ಟು ಉದ್ದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ಲುಕ್ ಕಾಣಿಸ್ತಾ ಇದೆ ಚೆನ್ನಾಗಿ. ಈ ರೀತಿಯಾಗಿ ಮನೆಯಲ್ಲಿಯೇ ಕಟ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.